ಮತ್ತೊಂದು ಕಡೆ ಇವತ್ತಿನ ಸಂಪುಟ ಸಭೆಯಲ್ಲಿ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗೋದರ ಜೊತೆಗೆ ಮಸೂದೆಯನ್ನ ಮಂಡನೆಯನ್ನ ಮಾಡೋದಕ್ಕೆ ಕೆಲವೊಂದಿಷ್ಟು ತಯಾರಿಗಳನ್ನು ಮಾಡ್ಕೊಳ್ತಾ ಇದೆ. ಯಾವ ಮಸೂದೆಗೆ ಅಂತಂದ್ರೆ ದ್ವೇಷದ ಭಾಷಣವನ್ನ ಮಾಡಿದ್ರೆ ಇನ್ನು ಮುಂದೆ ಸ್ಟೇಜ್ ಮೇಲೆ 3 ವರ್ಷ ಜೈಲು ಶಿಕ್ಷೆ. ಈ ಮಸೂದೆಗೆ ಇವತ್ತು ಸಂಪುಟ ಸಭೆಯಲ್ಲಿ ಅಸ್ತು ಸಿಗೋ ಸಾಧ್ಯತೆ ಇದೆ. ಬೆಳಗಾವಿ ಅಧಿವೇಶನದಲ್ಲಿ ಇದರ ಬಗ್ಗೆ ಮಸೂದೆ ಮಂಡನೆ ಮಾಡೋದಕ್ಕೆ ಸಜ್ಜಾಗ್ತಾ ಇದೆ. ಯಾವುದೇ ಕಾರ್ಯಕ್ರಮದಲ್ಲಾದರೂ ಸ್ಟೇಜ್ ಮೇಲೆ ಮೈಕ್ ಮುಂದೆ ದ್ವೇಷದ ಭಾಷಣ ಮಾಡಿದ್ರೆ ಅವರ ವಿರುದ್ಧ ವಿಧೇಯಕ ಮಂಡನೆಗೆ ಸಿದ್ಧತೆ ಮಾಡ್ಕೊಳ್ತಾ ಇರೋದು. ದ್ವೇಷದ ಅಪರಾಧ ತಡೆಗೆ ಪ್ರತ್ಯೇಕ ಕಾಯ್ದೆಯನ್ನು ಜಾರಿಗೆ ತರೋದಕ್ಕೆ ಚಿಂತನೆ ನಡೆಸಲಾಗಿದೆ. ಇದರ ಬಗ್ಗೆ ಅನುಮೋದನೆ ಕೊಟ್ಟ ಮೇಲೆ ಸದನದಲ್ಲಿ ಮಂಡಿಸುವ ಸಾಧ್ಯತೆ ಇದೆ. ಅಧಿವೇಶನದಲ್ಲಿ ಉಭಯ ಸದನಗಳಲ್ಲಿ ಮಂಡಿಸುವ ಸಾಧ್ಯತೆ ಇದೆ. ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ವಿಧೇಯಕ 2025 ಇದರ ಬಗ್ಗೆ ಇವತ್ತು ಸಂಪುಟ ಸಭೆಯಲ್ಲಿ ಚರ್ಚೆಯಾಗಿ ನಂತರ ಅನುಮೋದನೆ ಆಗುತ್ತೆ. ಬಳಿಕ ಬೆಳಗಾವಿ ಅಧಿವೇಶನದಲ್ಲಿ ಈ ವಿಧೇಯಕವನ್ನು ಮಂಡಿಸುವ ಸಾಧ್ಯತೆಯೂ ಕೂಡ ಇದೆ. ಯಾಕೆ ಮಸೂದೆಯನ್ನು ಜಾರಿ ಮಾಡ್ತಾರೆ, ಏನಿದರ ಉದ್ದೇಶ? ಟಿವಿ ಸ್ಕ್ರೀನ್ನ ಎಡಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ರಾಜ್ಯದಲ್ಲಿ ಕೋಮು ದ್ವೇಷದ ಭಾಷಣ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗಂತೂ. ಇದರಿಂದ ಸಮಾಜದಲ್ಲಿ ಅಶಾಂತಿ ಕೂಡ ಸೃಷ್ಟಿಯಾಗ್ತಾ ಇದೆ. ಅದನ್ನು ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ಕಠಿಣ ಕಾನೂನು ಕ್ರಮಗಳನ್ನು ಜಾರಿಗೊಳಿಸೋದು ಅಗತ್ಯ. ಹಾಗಾಗಿ ಇದ್ರ ಬಗ್ಗೆ ಡಿಸ್ಕಸ್ ಆಗಿ ಅನುಮೋದನೆ ಆಗಿ ಅಧಿವೇಶನದಲ್ಲಿ ಮಸೂದೆ ಮಂಡನೆ ಆಗೋ ಸಾಧ್ಯತೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಈ ಮಸೂದೆಯನ್ನು ಜಾರಿ ಮಾಡೋದಕ್ಕೆ ಚರ್ಚೆಗಳು ಏನೇನು, ಜೊತೆಗೆ ಪರ್ಟಿಕ್ಯುಲರ್ ಆಗಿ ಇದೇ ರೀತಿಯಾದಂಥ ದ್ವೇಷ ಭಾಷಣ ಅನ್ನುವಂಥದ್ದು ಏನಾದರೂ ಮೆನ್ಷನ್ ಮಾಡುವಂಥ ಸಾಧ್ಯತೆ ಇದೆಯಾ? ಯಾವ ವಿಚಾರ ಯಾವ ರೀತಿಯಾಗಿ ಮಾತಾಡಬಾರದು ಅನ್ನೋದು? ಓಕೆ, ಕರೆಕ್ಟ್ ಆಗಿದೆ. ನಾನು ಮತ್ತೊಮ್ಮೆ ಸಂಪರ್ಕ ಮಾಡುವ ಪ್ರಯತ್ನ ಮಾಡ್ತೀನಿ. ನೋಡಿ, ಈ ಸಮಾಜದ ಅಶಾಂತಿಯನ್ನು ಸೃಷ್ಟಿ ಮಾಡುವಂಥ ಭಾಷಣಗಳನ್ನು ಮಾಡಂಗಿಲ್ಲ. ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಳ್ಳೋದು ಅಗತ್ಯವಾದ ಕಾರಣ ಸರ್ಕಾರ ಈ ಒಂದು ವಿಚಾರವನ್ನು ಮಂಡನೆ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಇನ್ನು ಮುಂದೆ ಯಾವುದೇ ರೀತಿಯ ದ್ವೇಷದ ಭಾಷಣ ಮಾಡಂಗಿಲ್ಲ. ಮಾಡಿದ್ರೆ 3 ವರ್ಷ ಜೈಲು ಜೊತೆಗೆ 5,000 ರೂಪಾಯಿ ದಂಡವನ್ನು ವಿಧಿಸುವಂಥ ಪ್ರಸ್ತಾಪವಾಗುತ್ತೆ. ಯಾವ ರೀತಿಯಾದಂತಹ ಭಾಷಣ ಅಪರಾಧ ಅದನ್ನು ಹೇಳ್ಬಿಡ್ತೀನಿ. ದ್ವೇಷದ ಭಾಷಣ ಮಾಡೋ ಮುಖಾಂತರ ಒಂದು ಧಾರ್ಮಿಕ ವಿಚಾರ ಸಂಬಂಧನೋ ಅಥವಾ ಜನಾಂಗೀಯ ನಿಂದನೆಯೋ ಈ ರೀತಿಯಾಗಿ ಯಾವುದೇ ರೀತಿಯಾಗಿ ಮಾಡ್ಬೋದು. ಒಂದು ವರ್ಗವನ್ನು ಎತ್ತಿಕಟ್ಟುವಂಥ ಕೆಲಸಗಳಾಗಬಾರದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ವಿಚಾರವನ್ನು ಮಂಡನೆ ಮಾಡೋದಕ್ಕೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆ ಆಗಿ ನಂತರ ಅಧಿವೇಶನದಲ್ಲಿ ಈ ಮಸೂದೆಯನ್ನು ಮಂಡನೆ ಮಾಡುವಂಥ ಸಾಧ್ಯತೆ ಇದೆ.